ನಾನು ಈ ಕಾರ್ಯಕ್ರಮಕ್ಕೆ ನಿನ್ನೆನೆ ಬರಬೇಕಾಗಿತ್ತು. ನಿನ್ನೆ ವೈಕುಂಠ ಏಕಾದಶಿಯ ನಿಮಿತ್ತ ಕೇರಳದ ಗುರುವಾಯೂರಿಗೆ ಹೋಗ್ತೀನಿ ಅಂತ ಹೇಳಿ ನಾನು ಸುಮಾರು ದಿನದಿಂದ ಸಂಕಲ್ಪವನ್ನ ಮಾಡಿದ್ದಕ್ಕೆ ನಿನ್ನೆ ಬರ್ಲಿಕ್ಕಾಗ್ಲಿಲ್ಲ. ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿಗೆ ಬಂದು ಸೀದಾ ಏರ್ಪೋರ್ಟ್ನಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ನಾನಿವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ನಾನು ಅಂತ ಇದ್ದೆ ಕಂಡ್ರೆ ನನಗೆ ಸಮಾಜದ ಹಿರಿಯರಾದಂತ ಯಡಿಯೂರಪ್ಪ ಸಾಹೇಬರು ಮಾತನಾಡಿದ ಮೇಲೆ ನಾನೇನ್ ಮಾತನಾಡ್ಲಿ ಅನ್ನೋ ಬೇಡ, ಅದು ಚೆನ್ನಾಗಿ ಕಾಣೋದಿಲ್ಲ ಅಂತ ನಾನು ಅಂದೆ. ಅದಕ್ಕೆ ಇರ್ಲಿ ಮಾತಾಡಿ 2 ನಿಮಿಷ ಅಂತ ಹೇಳಿ ನಾನು ಬಂದ ತಕ್ಷಣ ಶಿವಶಂಕರಪ್ಪ ಸಾಹೇಬರು ನಿನ್ನೆ ಮತ್ತು ಇವತ್ತು ಈ ಸಭೆಯ ನಡವಳಿಕೆಗಳು ನಿರ್ಣಯಗಳನ್ನ ಅಂಗೀಕಾರ ಮಾಡಲಿಕ್ಕೆ ತಮ್ಮ ಎದುರುಗಡೆ ಮಂಡಿಸ್ತಾ ಇದ್ರು. ಆ ಏನು ನಿರ್ಣಯಗಳನ್ನ ತಗೊಂಡಿದ್ದಾರೋ, ಏನು ನಡವಳಿಕೆಗಳಿದಾವೋ ಅದಕ್ಕೆ ಒಬ್ಬ ಸಮಾಜದ ಮಗಳಾಗಿ, ಸರ್ಕಾರದ ಮಂತ್ರಿಯಾಗಿ ನಾನು ಖಂಡಿತವಾಗ್ಲೂ ಅದನ್ನ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ಬಹಳಷ್ಟು ಸೂಕ್ಷ್ಮವಾಗಿ ಯಡಿಯೂರಪ್ಪ ಸಾಹೇಬರ ಭಾಷಣವನ್ನ ಕೇಳ್ತಾ ಇದ್ದೆ. ಬಹಳ ಅರ್ಥಗರ್ಭಿತವಾಗಿ ಮಾತನಾಡಿದ್ರು. 12ನೇ ಶತಮಾನದಲ್ಲಿ ಸಮಾಜದಲ್ಲಿ ಮೇಲು ಕೀಳು, ಅಂತ ಜಾತಿ ಇಂಥ ಜಾತಿ ಅನ್ನುವಂತ ಸಂದರ್ಭದಲ್ಲಿ ಈ ಸಮಾಜಕ್ಕೆ, ಈ ದೇಶಕ್ಕೆ, ಈ ವಿಶ್ವಕ್ಕೆ ದಾರಿಯನ್ನ ತೋರಿಸ್ಕೊಟ್ಟಂತ ಅನ್ನ ಬಸವಣ್ಣ ಈ ಸಮಾಜವನ್ನ, ವೀರಶೈವ ಲಿಂಗಾಯತ ಸಮಾಜವನ್ನ ಹುಟ್ಟಾಕಿದ್ರು. ಅಂತ ಸಮಾಜದ ಹೆಮ್ಮೆಯ ವಂಶಸ್ಥರು ನಾವು ಅಂತ ಹೇಳ್ಕೊಳ್ಳಕ್ಕೆ ನಂಗೆ ಬಹಳ ಖುಷಿ ಆಗುತ್ತೆ. ನಾವು 12ನೇ ಶತಮಾನದಲ್ಲಿನೇ ಪಾರ್ಲಿಮೆಂಟ್ ಅನ್ನ ರಚನೆ ಮಾಡಿ, ಅನುಭವ ಮಂಟಪವನ್ನ ರಚನೆ ಮಾಡಿ, ಯಾವುದೇ ಜಾತಿ ಇಲ್ಲ, ಹೆಣ್ಣು ಗಂಡು ಅನ್ನುವಂತ ಕೀಳರಿಮೆ ಇಲ್ಲ, ಬಡವ ಬಲ್ಲಿಗ ಅನ್ನುವಂಥದ್ದಿಲ್ಲ, ಎಲ್ಲರಿಗೂ ಸಮಾನವಾದಂತ ಪಾಲು ಅಂತ ಹೇಳಿ ಅವತ್ತು ಸಂದೇಶವನ್ನ ಸಾರಿದ ಸಮಾಜ ಯಾವುದಾದ್ರೂ ಇದ್ರೆ ಹೆಮ್ಮೆಯಿಂದ ಹೇಳಿ ಅದು ವೀರಶೈವ ಲಿಂಗಾಯತ ಸಮಾಜ ಅಂತ ಹೇಳಿ. ಅವತ್ತು ಸಮಾಜದಲ್ಲಿ ಆಗ್ತಾ ಇರುವಂತ ಅನ್ಯಾಯದ ವಿರುದ್ಧ ಹೋರಾಡಿದ್ವಿ. 10-15 ಸಮಾಜಗಳನ್ನ ಸೇರಿಸಿಕೊಂಡು ಎಲ್ರೂ ನಾವು ಒಂದೇ, ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಯಡಿಯೂರಪ್ಪ ಸಾಹೇಬ್ರು. ದಯವೇ ಧರ್ಮದ ಮೂಲವಯ್ಯ ಅಂತ ಸಾರಿದ ಬಸವಣ್ಣನವರ ಸಮಾಜದಲ್ಲಿ ನಾವು ಇವತ್ತು ನಿಂತ್ಕೊಂಡಿದ್ದೀವಿ. ಆದ್ರೆ ಇವತ್ತು ಏನಾಗಿದೆ, ನಮಗೆ ಅನೇಕ ಒಳಪಂಗಡಗಳು, ನಾನು ಪಂಚಮಸಾಲಿ ಸಮಾಜಕ್ಕೆ 2A ಸಿಗ್ಲೇಬೇಕು ಅಂತ ಬಹಳಷ್ಟು ನಾವು ಹೋರಾಟವನ್ನ ಮಾಡೋದು. ವೀರಶೈವ ಲಿಂಗಾಯತ ಸಮಾಜದಲ್ಲಿ ಅನೇಕ ಒಳಪಂಗಡಗಳಿದಾವೆ. ಈ ಎಲ್ಲಾ ಒಳಪಂಗಡಗಳು ಇವತ್ತು ಪ್ರಸ್ತುತ ಒಂದಾಗುವಂತ ಕಾಲ ಬಂದಿದೆ. ನಾವೆಲ್ಲರೂ ಒಂದಾಗ್ಲೇ. ನಾನು ಈ ಕಾರ್ಯಕ್ರಮಕ್ಕೆ ನಿನ್ನೆನೆ ಬರಬೇಕಾಗಿತ್ತು. ನಿನ್ನೆ ವೈಕುಂಠ ಏಕಾದಶಿಯ ನಿಮಿತ್ತ ಕೇರಳದ ಗುರುವಾಯೂರಿಗೆ ಹೋಗ್ತೀನಿ ಅಂತ ಹೇಳಿ ನಾನು ಸುಮಾರು ದಿನದಿಂದ ಸಂಕಲ್ಪವನ್ನ ಮಾಡಿದ್ದಕ್ಕೆ ನಿನ್ನೆ ಬರ್ಲಿಕ್ಕಾಗ್ಲಿಲ್ಲ. ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿಗೆ ಬಂದು ಸೀದಾ ಏರ್ಪೋರ್ಟ್ನಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ನಾನಿವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ನಾನು ಅಂತ ಇದ್ದೆ ಕಂಡ್ರೆ ನನಗೆ ಸಮಾಜದ ಹಿರಿಯರಾದಂತ ಯಡಿಯೂರಪ್ಪ ಸಾಹೇಬರು ಮಾತನಾಡಿದ ಮೇಲೆ ನಾನೇನ್ ಮಾತನಾಡ್ಲಿ ಅನ್ನೋ ಬೇಡ, ಅದು ಚೆನ್ನಾಗಿ ಕಾಣೋದಿಲ್ಲ ಅಂತ ನಾನು ಅಂದೆ. ಅದಕ್ಕೆ ಇರ್ಲಿ ಮಾತಾಡಿ 2 ನಿಮಿಷ ಅಂತ ಹೇಳಿ ನಾನು ಬಂದ ತಕ್ಷಣ ಶಿವಶಂಕರಪ್ಪ ಸಾಹೇಬರು ನಿನ್ನೆ ಮತ್ತು ಇವತ್ತು ಈ ಸಭೆಯ ನಡವಳಿಕೆಗಳು ನಿರ್ಣಯಗಳನ್ನ ಅಂಗೀಕಾರ ಮಾಡಲಿಕ್ಕೆ ತಮ್ಮ ಎದುರುಗಡೆ ಮಂಡಿಸ್ತಾ ಇದ್ರು. ಆ ಏನು ನಿರ್ಣಯಗಳನ್ನ ತಗೊಂಡಿದ್ದಾರೋ, ಏನು ನಡವಳಿಕೆಗಳಿದಾವೋ ಅದಕ್ಕೆ ಒಬ್ಬ ಸಮಾಜದ ಮಗಳಾಗಿ, ಸರ್ಕಾರದ ಮಂತ್ರಿಯಾಗಿ ನಾನು ಖಂಡಿತವಾಗ್ಲೂ ಅದನ್ನ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ಬಹಳಷ್ಟು ಸೂಕ್ಷ್ಮವಾಗಿ ಯಡಿಯೂರಪ್ಪ ಸಾಹೇಬರ ಭಾಷಣವನ್ನ ಕೇಳ್ತಾ ಇದ್ದೆ. ಬಹಳ ಅರ್ಥಗರ್ಭಿತವಾಗಿ ಮಾತನಾಡಿದ್ರು. 12ನೇ ಶತಮಾನದಲ್ಲಿ ಸಮಾಜದಲ್ಲಿ ಮೇಲು ಕೀಳು, ಅಂತ ಜಾತಿ ಇಂಥ ಜಾತಿ ಅನ್ನುವಂತ ಸಂದರ್ಭದಲ್ಲಿ ಈ ಸಮಾಜಕ್ಕೆ, ಈ ದೇಶಕ್ಕೆ, ಈ ವಿಶ್ವಕ್ಕೆ ದಾರಿಯನ್ನ ತೋರಿಸ್ಕೊಟ್ಟಂತ ಅನ್ನ ಬಸವಣ್ಣ ಈ ಸಮಾಜವನ್ನ, ವೀರಶೈವ ಲಿಂಗಾಯತ ಸಮಾಜವನ್ನ ಹುಟ್ಟಾಕಿದ್ರು. ಅಂತ ಸಮಾಜದ ಹೆಮ್ಮೆಯ ವಂಶಸ್ಥರು ನಾವು ಅಂತ ಹೇಳ್ಕೊಳ್ಳೋಕೆ
ಹೇಳೋದಕ್ಕೆ ನಂಗೆ ಬಹಳ ಖುಷಿ ಆಗುತ್ತೆ. ನಾವು 12ನೇ ಶತಮಾನದಲ್ಲಿನೇ ಪಾರ್ಲಿಮೆಂಟ್ ಅನ್ನ ರಚನೆ ಮಾಡಿ, ಅನುಭವ ಮಂಟಪವನ್ನ ರಚನೆ ಮಾಡಿ, ಯಾವುದೇ ಜಾತಿ ಇಲ್ಲ, ಹೆಣ್ಣು ಗಂಡು ಅನ್ನುವಂತ ಕೀಳರಿಮೆ ಇಲ್ಲ, ಬಡವ ಬಲ್ಲಿಗ ಅನ್ನುವಂಥದ್ದಿಲ್ಲ, ಎಲ್ಲರಿಗೂ ಸಮಾನವಾದಂತ ಪಾಲು ಅಂತ ಹೇಳಿ ಅವತ್ತು ಸಂದೇಶವನ್ನ ಸಾರಿದ ಸಮಾಜ ಯಾವುದಾದ್ರೂ ಇದ್ರೆ ಹೆಮ್ಮೆಯಿಂದ ಹೇಳಿ ಅದು ವೀರಶೈವ ಲಿಂಗಾಯತ ಸಮಾಜ ಅಂತ ಹೇಳಿ. ಅವತ್ತು ಸಮಾಜದಲ್ಲಿ ಆಗ್ತಾ ಇರುವಂತ ಅನ್ಯಾಯದ ವಿರುದ್ಧ ಹೋರಾಡಿದ್ವಿ. 10-15 ಸಮಾಜಗಳನ್ನ ಸೇರಿಸಿಕೊಂಡು ಎಲ್ರೂ ನಾವು ಒಂದೇ, ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಯಡಿಯೂರಪ್ಪ ಸಾಹೇಬ್ರು. ದಯವೇ ಧರ್ಮದ ಮೂಲವಯ್ಯ ಅಂತ ಸಾರಿದ ಬಸವಣ್ಣನವರ ಸಮಾಜದಲ್ಲಿ ನಾವು ಇವತ್ತು ನಿಂತ್ಕೊಂಡಿದ್ದೀವಿ. ಆದ್ರೆ ಇವತ್ತು ಏನಾಗಿದೆ, ನಮಗೆ ಅನೇಕ ಒಳಪಂಗಡಗಳು, ನಾನು ಪಂಚಮಸಾಲಿ ಸಮಾಜಕ್ಕೆ 2A ಸಿಗ್ಲೇಬೇಕು ಅಂತ ಬಹಳಷ್ಟು ನಾವು ಹೋರಾಟವನ್ನ ಮಾಡೋದು. ವೀರಶೈವ ಲಿಂಗಾಯತ ಸಮಾಜದಲ್ಲಿ ಅನೇಕ ಒಳಪಂಗಡಗಳಿದಾವೆ. ಈ ಎಲ್ಲಾ ಒಳಪಂಗಡಗಳು ಇವತ್ತು ಪ್ರಸ್ತುತ ಒಂದಾಗುವಂತ ಕಾಲ ಬಂದಿದೆ. ನಾವೆಲ್ಲರೂ ಒಂದಾಗ್ಲೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.